ಆದಿಪರಾಶಕ್ತಿ. ಸುಂದರವಾದ ಕಾವ್ಯ ಅಂತಂದರೆ ಎಲ್ಲರಿಗೂ ಇಷ್ಟ. ತಾಯಿ ಜಗನ್ಮಾತೆ ಆದಿಪರಾಶಕ್ತಿಯೂ ಇದಕ್ಕೆ ಹೊರತಲ್ಲ. ಶ್ರೀ ಶಂಕರಾಚಾರ್ಯರು ಬಹಳ ಅದ್ಭುತವಾದಂತಹ ಕಾವ್ಯವೊಂದನ್ನು ರಚಿಸಿ ದೇವಿಯ ಮುಂದೆ ಹಾಡಲು ಪ್ರಾರಂಭಿಸಿ ಆ ತಾಯಿಗೆ ಹೇಳ್ತಾರೆ, ಅಮ್ಮ ಜಗದಂಬೆ, ನಿನಗೂ ಪರಶಿವನಿಗೆ ಇರುವಂತೆ 3 ಕಣ್ಣುಗಳಿವೆ. ಆದರೆ 2 ಕಣ್ಣುಗಳು ಶಾಂತವಾಗಿವೆ. 3ನೇ ಕಣ್ಣು ಜ್ಞಾನನೇತ್ರವು ಮಾತ್ರ ಕೆಂಪಾಗಿದೆ. ಅದು ಏಕೆ ಕೆಂಪಾಗಿದೆ ಅಂತ ಹೇಳಿ ನನಗೆ ಈಗ ತಿಳಿಯಿತು ಅನ್ನೋದು ಕವಿಯ ಭಾವನೆ. ಶಂಕರರು ಬರೆದ ಕಾವ್ಯವನ್ನು ಕೇಳಲು ಆ ತಾಯಿ ಕಾತರತೆಯಿಂದ ಉತ್ಸುಕತೆಯಿಂದ ಕೇಳಲು ಮುಂದಾದಾಗ 2 ಕಿವಿಗಳು ದೊಡ್ಡದಾದಂತೆ ಆಯಿತು. ಏಕೆ ಅಂತಂದರೆ ಕಾವ್ಯಗಳಲ್ಲಿ ಮಾಧುರ್ಯವಿರುತ್ತೆ. ಮಾಧುರ್ಯ ಅಂತಂದರೆ ಜೇನು. ಅದು ಯಾರಿಗೆ ಇಷ್ಟ ಅಂತಂದರೆ ದುಂಬಿಗಳಿಗೆ. ಅಂತಹ ದುಂಬಿಗಳು ಯಾವುದು ಅಂತಂದರೆ ಆದಿಪರಾಶಕ್ತಿಯ ಕಣ್ಣಿನ ರೆಪ್ಪೆಗಳಲ್ಲಿನ ಕೂದಲುಗಳು ದುಂಬಿಗಳಂತಿವೆ ಅನ್ನುವುದು ಕವಿಯ ಊಹೆ. ಶ್ರೀ ಶಂಕರಾಚಾರ್ಯರಂತಹ ಕಾವ್ಯದ ಮಾಧುರ್ಯವನ್ನು ಆಸ್ವಾದಿಸಲು ಕಿವಿಗಳು ದೊಡ್ಡದಾದವು. ಆ ಮಾಧುರ್ಯ ರಸವನ್ನು ಸವಿಯಲು ಕಣ್ಣುಗಳು ಕಿವಿಗಳವರೆಗೂ ಸಾಗಿದವು. ಅಂದರೆ ಕಿವಿಗಳು ಹಾಗೂ ಕಣ್ಣುಗಳು ದೊಡ್ಡದಾದವು ಅನ್ನುವುದು ಕವಿಯ ಭಾವನೆ. ಆದರೆ 2 ಕಣ್ಣುಗಳ ಮಧ್ಯೆ 3ನೆಯ ಕಣ್ಣಿದೆ. ಅದು ತಾನೂ ಸಹ ಬೆಳೆಯಬೇಕು ಅಂತ ಬಯಸುತ್ತೆ. ಆದರೆ ಸಾಧ್ಯವಾಗಲಿಲ್ಲ. ಅಸೂಯೆ ಉಂಟಾಗುತ್ತೆ. ಈ ಕಾರಣದಿಂದ ಅದು ಕೆಂಪಾಯಿತು ಅನ್ನೋದು ಶಂಕರರ ಊಹೆ.